ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಇವತ್ತು ಉಂಟಲ್ವಾ ನಮ್ಮ ಹತ್ತೂರು ಜಾತ್ರೆ, ಕಾರ್ಕಳದ ಹತ್ತೂರು ಜಾತ್ರೆ, ಸೆಂಟ್ ಲಾರೆನ್ಸ್ ಚರ್ಚ್ ಕಾರ್ಕಳ, ಇಲ್ಲಿ ಹೋಗಿ ಬರುವ ಆಯಿತಾ. ಬನ್ನಿ ನೋಡಿ, ನಾನೀಗ ಪಡುಬಿದ್ರೆಯಿಂದ ಕಾರ್ಕಳ ರೂಟಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇಲ್ಲಿಂದ ಹತ್ತೂರಿಗೆ ಹೋಗುವ. ಪ್ರತಿ ವರ್ಷ ಜನವರಿಯಲ್ಲಿ ಕೊನೆಯ ವಾರದಲ್ಲಿ ಈ ಕಾರ್ಕಳ ಹಬ್ಬಕ್ಕೆ ಹೋಗುವ ಒಂದು ವಾಡಿಕೆ ಉಂಟು. ನಾನು ಸುಮಾರು 12 ವರ್ಷದಿಂದ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್ ನೋಡಿ, ಹತ್ತೂರು ಧೂಪದ ಕಟ್ಟೆ ಹತ್ರ ಬಂದು ಮುಟ್ಟಿದ್ದೇನೆ. ನೋಡಿ, ಇದೇ ಈ ಚರ್ಚಿನ ಪ್ರವೇಶ ದ್ವಾರದ ರೋಡ್. ಬನ್ನಿ, ಮೊದಲಿಗೆ ಉಂಟಲ್ವಾ ಪಾರ್ಕಿಂಗ್ ಮಾಡಿ ಮುಂದೆ ಹೋಗುವ. ನೋಡಿ ಫ್ರೆಂಡ್ಸ್, ಗಾಡಿ ಪಾರ್ಕಿಂಗ್ ಮಾಡಿದ್ದೇವೆ. ನಾವು ಬಂದಿದ್ದು ಸುಮಾರು 5:15. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ರಾತ್ರಿ ಆದ ಹಾಗೆ ಜನರು ಜಾಸ್ತಿ ಬರ್ತಾರೆ. ಬನ್ನಿ ಮುಂದೆ ಹೋಗುವ. ಈ ಹಬ್ಬ ಉಂಟಲ್ವಾ ಕಾರ್ಕಳ ಜಾತ್ರೆ ಅಂತಲೇ ಫೇಮಸ್, ಹತ್ತೂರು ಜಾತ್ರೆ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಈ ಕಾರ್ಕಳ ಹಬ್ಬಕ್ಕೆ ಕಲ್ಲಂಗಡಿ ಹಣ್ಣು, ಬಚ್ಚಂಕಾಯಿ ಅಂದರೆ ತುಂಬ ಫೇಮಸ್ ಆಯಿತಾ. ಯಾವುದೆಲ್ಲ ಊರಿಂದ ಬರ್ತದೆ, ತುಂಬ ಫೇಮಸ್ ಇಲ್ಲಿ ಕಲ್ಲಂಗಡಿ ಹಣ್ಣು. ನೋಡಿ ಎಷ್ಟು ರಾಶಿ ಹಾಕಿದ್ದಾರೆ ಅಂತ. ಈಗ ಉಂಟಲ್ವಾ ಸರಿ ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ಬನ್ನಿ, ಆ ಕಡೆ ಈ ಕಡೆ ಎಲ್ಲ ಉಂಟಲ್ಲ ಫ್ರೆಂಡ್ಸ್, ಅಂಗಡಿ ಇದೆ ನೋಡಿ. ಫ್ಲವರ್ ಅಂಗಡಿ, ತಿಂಡಿ ತಿನಿಸು, ಬಟ್ಟೆ ಬರೆ ಎಲ್ಲ ಇದೆ. ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿ ಇಷ್ಟು ಜನ ಇದ್ದಾರಲ್ವಾ, ಸುಮಾರು 8 ಗಂಟೆಗೆ ಉಂಟಲ್ವಾ, ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಜಾಗ ಸಿಗುವುದಿಲ್ಲ, ಅಷ್ಟು ಜನ ಬರ್ತಾರೆ. ನೋಡಿ ಬನ್ನಿ, ನಾವು ಬೇಗ ಬೇಗ ಹೋಗುವ. ನಮಗೆ ಉಂಟಲ್ಲ ಫ್ರೆಂಡ್ಸ್ 7 ಗಂಟೆಗೆ ಪೂಜೆಗೆ ಹೋಗ್ಲಿಕ್ಕೆ ಉಂಟು, ಹಾಗೆ ಬೇಗ ಹೋಗುವ. ಇಲ್ಲಿ ನೋಡಿ ಅಂತೆ 6 ಗಂಟೆಗೆ ಜನ ತುಂಬಿದ್ದಾರೆ ಆಯಿತಾ. 8-9 ಗಂಟೆಗೆ ಉಂಟಲ್ವಾ ಜನ ಜಂಗುಳಿ ಇರ್ತದೆ ಆಯಿತಾ ಇಲ್ಲಿ. ಬನ್ನಿ ನಾವು ಬೇಗ ಬೇಗ ಹೋಗುವ. ಫ್ರೆಂಡ್ಸ್ ನೋಡಿ, ನಾನು ಚರ್ಚ್ ಹತ್ರ ಬಂದು ಮುಟ್ಟಿದ್ದೇನೆ. ನಾನು ಬರುವಾಗ 6:30 ಆಗಿದೆ. ನೋಡಿ ಈ ಚರ್ಚ್ ಉಂಟಲ್ಲ ಫ್ರೆಂಡ್ಸ್, ನೈಟ್ ಟೈಮಲ್ಲಿ ರಾತ್ರಿಯಲ್ಲಿ ಲೈಟಿಂಗ್ ನೋಡುವಾಗ ಉಂಟಲ್ಲ, ಸೂಪರ್ ಆಯಿತಾ. ನೋಡಿ ಇಲ್ಲಿ ಪೊಲೀಸ್ ಹೊರಟಾಣೆ, ಪೊಲೀಸ್ ಔಟ್ಪೋಸ್ಟ್ ಇಲ್ಲಿ ಉಂಟಲ್ಲ ಫ್ರೆಂಡ್ಸ್. ಈ ಹಬ್ಬ ಇಷ್ಟು ಗ್ರ್ಯಾಂಡಾಗಿ ಆಗಲಿಕ್ಕೆ ಪೊಲೀಸರ ಸಹಕಾರ ಉಂಟಲ್ಲ ತುಂಬ ಉಂಟು ಇಲ್ಲಿ. ಇಲ್ಲಿನ ಕಾರ್ಕಳ ಪೊಲೀಸ್ ಸ್ಟೇಷನ್ ಅವರ ಪೊಲೀಸ್ ಸಹಕಾರ ತುಂಬ ಉಂಟಾಯ್ತಾ. ಯಾಕಂದರೆ ಈ ಹಬ್ಬಕ್ಕೆ ಅಷ್ಟು ಜನ ಬರ್ತಾರೆ. ನೈಟ್ ಟೈಮಲ್ಲಿ ಉಂಟಲ್ಲ ಫ್ರೆಂಡ್ಸ್, ಇಲ್ಲಿ ಜನ ಇರ್ತಾರೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರ ಸಹಕಾರ ಅತ್ಯಗತ್ಯ. ಫ್ರೆಂಡ್ಸ್ ನೋಡಿ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಬನ್ನಿ, ಮೊದಲಿಗೆ ಉಂಟಲ್ವಾ ನಾನು ಪೂಜೆ ಮಾಡಿ ಬರ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೋಸ್ಕರ ಎಲ್ಲರಿಗೋಸ್ಕರ ಪ್ರೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್ ನೋಡಿ, 7 ಗಂಟೆಯ ಕೊಂಕಣಿ ಪೂಜೆಗೆ ಉಂಟಲ್ವಾ ತುಂಬ ಜನ ಸೇರಿದ್ದಾರೆ. ಓಕೆ ಫ್ರೆಂಡ್ಸ್, ಪೂಜೆ ಮಾಡಿ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ಪೂಜೆ ಆಗಿದೆ. ಈಗ ಪೂಜೆ ಆದ ನಂತರ ಉಂಟಲ್ಲ, ಮೊದಲಿಗೆ ಸೆಂಟ್ ಲಾರೆನ್ಸ್ ಅವರ ಮೂರ್ತಿಯ ಆಶೀರ್ವಾದ ತೆಗೆದು ಹಳೆ ಚರ್ಚಿಗೆ ಹೋಗಾಯ್ತು. ಫ್ರೆಂಡ್ಸ್ ನೋಡಿ, ಇದು ಸೆಂಟ್ ಲಾರೆನ್ಸ್ ಚರ್ಚಿನ ಹಳೆ ಚರ್ಚ್. ಈ ಹಳೆ ಚರ್ಚ್ ಉಂಟಲ್ಲ ಫ್ರೆಂಡ್ಸ್, ನೋಡಲಿಕ್ಕೆ ತುಂಬ ಚೆಂದ ಉಂಟಾಯ್ತಾ. ಮತ್ತು ಹೊಸ ಚರ್ಚಿನ ಪೂಜಾ ವಿಧಿಯ ವೇದಿಕೆಯಿಂದ ಉಂಟಲ್ಲ, ಈ ಹಳೆ ಚರ್ಚ್ ಕಾಣ್ತದೆ. ಇದು ಈ ಚರ್ಚಿನ ವಿಶೇಷ.
ಫ್ರೆಂಡ್ಸ್ ನೋಡಿ, ಇವತ್ತು ಈ ಹಬ್ಬಕ್ಕೆ ತುಂಬ ಜನ ಸೇರಿದ್ದಾರೆ ಆಯಿತಾ. ಫ್ರೆಂಡ್ಸ್, ಈ ಹಬ್ಬ ಉಂಟಲ್ಲ ಫ್ರೆಂಡ್ಸ್, ಹತ್ತೂರು ಜಾತ್ರೆ, ಇದಕ್ಕೆ ಎಲ್ಲ ಜಾತಿ ಧರ್ಮದವರು ಬಂದು ಇಲ್ಲಿ ಬಂದು ಪ್ರೇಯರ್ ಮಾಡ್ತಾರೆ ಮತ್ತು ಇಲ್ಲಿ ಬಂದು ಕ್ಯಾಂಡಲ್ ಹಚ್ತಾರೆ. ಈ ಹತ್ತೂರು ಜಾತ್ರೆ ಉಂಟಲ್ಲ ಫ್ರೆಂಡ್ಸ್, ಈ ಹಬ್ಬ ಇದೊಂದು ಸಾಮರಸ್ಯದ ಒಂದು ಹಬ್ಬ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಕ್ಯಾಂಡಲ್ ಹಚ್ಚಲಿಕ್ಕೆ ಸಹಾಯ ಮಾಡ್ತಿದ್ದಾರಲ್ಲ, ಇವರೆಲ್ಲ ಹಿಂದೂಗಳು. ನೋಡಿ ಎಷ್ಟು ಚಂದ ಅಲ್ವಾ. ಫ್ರೆಂಡ್ಸ್, ನಾವು ಕೂಡ ಈ ಚರ್ಚ್ ಸ್ಟಾಲಲ್ಲಿ ಒಂದು ಕ್ಯಾಂಡಲ್ ತೆಗೆದು ಹಚ್ತಾ ಇದ್ದೇವೆ. ನೋಡಿ, ಇಲ್ಲಿ ಬೇರೆ ಬೇರೆ ಸೈಜ್ ಕ್ಯಾಂಡಲ್ ಉಂಟಾಯ್ತಾ. ನಾವು ಕೂಡ ನಮ್ಮ ಮಗನ ಸೈಜಲ್ಲಿ ಒಂದು ಕ್ಯಾಂಡಲ್ ತೆಗೆದು ಹಚ್ತಾ ಇದ್ದೇವೆ. ಇಲ್ಲಿ ನೋಡಿ, ಒಂದು 6 ಫೀಟಿಂದ 7 ಫೀಟ್ವರೆಗೂ ಕ್ಯಾಂಡಲ್ ಉಂಟು. ಫ್ರೆಂಡ್ಸ್, ಬನ್ನಿ ಕ್ಯಾಂಡಲ್ ಹಚ್ಚೋಣ. ಫ್ರೆಂಡ್ಸ್, ಈ ಹಬ್ಬಕ್ಕೆ ಬಂದ ಮೇಲೆ ಇಲ್ಲಿಯ ಒಂದು ವಿಶೇಷ ನೋಡಿ, ಮಿರಾಕುಲಸ್ ಫೌಂಡ್ ಪುಣ್ಯಕ್ಷೇತ್ರದ ಪುಷ್ಕರಣೆ, ಈ ಕೆರೆಗೆ ಬರೋ ಒಂದು ವಾಡಿಕೆ ಉಂಟಾಯ್ತಾ. ಇಲ್ಲಿ ಬಂದು ಈ ಹೊಲಿ ವಾಟರನ್ನು ಮುಟ್ಟಿ ಹೋಗೋದೇ ಒಂದು ಚಂದ. ನೋಡಿ ಎಷ್ಟು ಜನ ಇದ್ದಾರಂತ ಇಲ್ಲಿ. ನೋಡಿ ಫ್ರೆಂಡ್ಸ್, ತುಂಬ ವಿಶಾಲವಾದಂಥ ಒಂದು ಕೆರೆ, ಇದರಲ್ಲಿ ಮೀನು ಸಹ ಉಂಟು. ಫ್ರೆಂಡ್ಸ್, ಈಗ ಉಂಟಲ್ವಾ ಎಲ್ಲ ಪೂಜೆ ವಿಧಿ ವಿಧಾನ ಆಯ್ತಾಯ್ತಾ. ಈಗ ಹೋಗಿ ಸ್ವಲ್ಪ ಜಾತ್ರೆಯಲ್ಲಿ ತಿರುಗುವ ಅಲ್ವಾ. ಬನ್ನಿ. ಮೊದಲಿಗೆ ಉಂಟಲ್ವಾ ನೋಡಿ, ಈಗ ರಾತ್ರಿ ಆಗಿದೆ, 8 ಗಂಟೆ ಆಗಿದೆ. ನೋಡಿ ಲೈಟಿಂಗ್ ಹೇಗೆ ಕಾಣ್ತದಂತ. ಈ ಚರ್ಚ್ ಹಬ್ಬಕ್ಕೆ ಉಂಟಲ್ಲ ಫ್ರೆಂಡ್ಸ್, ಈ ಚರ್ಚ್ನ ಲೈಟಿಂಗ್ ನೋಡಿದೇ ಉಂಟಲ್ಲ, ಒಂದು ಖುಷಿ ಆಯಿತಾ. ತುಂಬ ಚೆಂದ ಕಾಣ್ತಾ ಉಂಟು ನೋಡಿ ಅಂತೆ. ನೋಡಿ, ಇಲ್ಲಿ ಬಂದವರೆಲ್ಲ ಉಂಟಲ್ವಾ, ಇಲ್ಲಿ ಬಂದು ನಿಂತ್ಕೊಂಡು ಫೋಟೋ ತೆಗೆದು ಹೋಗ್ತಾರೆ. ಮತ್ತು ನೈಟಲ್ಲಿ ಉಂಟಲ್ವಾ, ಈ ಚರ್ಚ್ ನೋಡಲಿಕ್ಕೆ ತುಂಬ ಸುಂದರ ಆಯಿತಾ, ಅತಿ ಸುಂದರ ನೋಡಿ ಅಂತೆ. ಫ್ರೆಂಡ್ಸ್ ನೋಡಿ, ರಾತ್ರಿ ಆದಾಗೆ ಉಂಟಲ್ಲ, ಇಲ್ಲಿ ಜನ ತುಂಬ ಬರ್ತಾರೆ ನೋಡಿ ಅಂತೆ. 12 ಗಂಟೆ 1 ಗಂಟೆ 2 ಗಂಟೆವರೆಗೆ ಉಂಟಲ್ಲ, ಸೇಮ್ ಜನ ಇರ್ತಾರೆ ಇಲ್ಲಿ, ಇಷ್ಟೇ ಜನ ಇರ್ತಾರೆ. ಈ ವರ್ಷ ಉಂಟಲ್ಲ ಫ್ರೆಂಡ್ಸ್, ಲೈಟಿಂಗ್ ತುಂಬ ಚೆಂದ ಮಾಡಿದ್ದಾರೆ ಆಯಿತಾ. ನೋಡಿ ಅಂತೆ, ಪ್ರತಿಯೊಬ್ಬರು ಇಲ್ಲಿ ಬಂದವರು ಫೋಟೋ ಸೆಲ್ಫಿ ತೆಗಿತಾ ಇದ್ದಾರೆ. ಫ್ರೆಂಡ್ಸ್ ನೋಡಿ ಅಂತೆ, ಹೊರಗಡೆ ಜನ ನೋಡಿ, ಇಲ್ಲಿ ಜನ ಜಾತ್ರೆ ಉಂಟು ಮಾರೆ ನೋಡಿ ಅಂತೆ. ಹಬ್ಬ ಬನ್ನಿ, ನಾವು ಉಂಟಲ್ವಾ ಸ್ಲೋಲಿ ಆ ಕಡೆ ಹೋಗುವ. ನೋಡಿ, ಮಿಠಾಯಿ ಅಂಗಡಿ, ಬಿಸಿ ಬಿಸಿ ಜಿಲೇಬಿ ಆಗ್ತಾ ಉಂಟಾಯ್ತಾ. ಫ್ರೆಂಡ್ಸ್ ಬನ್ನಿ, ನಾವು ಕೂಡ ಉಂಟಲ್ವಾ ಜಾತ್ರೆಯ ಸಂತೆಯಲ್ಲಿ ತಿರುಗುವ ಆಯಿತಾ. ನೋಡಿ ಅಂತೆ, ಇಲ್ಲಿ ತುಂಬ ಬಗೆಯ ಅಂಗಡಿ ಉಂಟಾಯ್ತಾ. ನೋಡಿ 20 ರೂಪಾಯಿ. ನೋಡಿ ಟೇಬಲ್ ಕ್ಲಾತ್, ಸ್ವೀಟ್ ಅಂಗಡಿ, ಬಾಂಬೆ ಸ್ಪೆಷಲ್ ಗೋಬಿ ಅಂತೆ ನೋಡಿ. ಫ್ರೆಂಡ್ಸ್ ನೋಡಿ, ಬಚ್ಚಂಗಾಯಿ ಕಲ್ಲಂಗಡಿ ಹಣ್ಣಿನ ಸ್ಟಾಲ್, ಜನ ತುಂಬ ಇದ್ದಾರೆ ಆಯಿತಾ. ಈ ಹಬ್ಬಕ್ಕೆ ಬಂದ ಮೇಲೆ ಉಂಟಲ್ವಾ ಕಲ್ಲಂಗಡಿ ತಿನ್ನಲೇಬೇಕು. ನಾನು ಕೂಡ ಒಂದು ತಿಂತೀನಿ ಆಯಿತಾ. ನೋಡಿ ಮಸಾಲ ಹಾಕಿ ಕೊಡ್ತಾರೆ ಆಯಿತಾ, ಸೂಪರ್ ಇದೆ.
ಫ್ರೆಂಡ್ಸ್ 9:30 ಆಯಿತು, ಹಸಿವಾಗ್ತಾ ಉಂಟು ಮಾರೆ. ಹಾಗೆ ನಾವು ಕೂಡ ಉಂಟಲ್ಲ ಸಿಂಥಿಯಾ ಬಾಯ್ ಕಿಚನ್ ಇವರ ಸ್ಟಾಲಿಗೆ ಬಂದಿದ್ದು. ಇಲ್ಲಿ ಉಂಟಲ್ಲ ನೋಡಿ, ಬಿಸಿ ಬಿಸಿ ಪೋರ್ಕ್ ಮತ್ತು ಇಡ್ಲಿ ಆಯಿತಾ, ಸೂಪರ್ ಇದೆ. ಫ್ರೆಂಡ್ಸ್, ಇದಿಷ್ಟು ಈ ಹತ್ತೂರು ಜಾತ್ರೆ ಕಾರ್ಕಳ ಚರ್ಚ್ ಹಬ್ಬದ ವ್ಲಾಗ್. ಸೊ ನಿಮಗೊಂದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಓಕೆ, ಹಾಗೆ ಶೇರ್ ಕೂಡ ಮಾಡಿ. ಫ್ರೆಂಡ್ಸ್ ನೋಡಿ, ನಾವು ಪಾರ್ಕಿಂಗ್ಗೆ ಬಂದಾಗ ಉಂಟಲ್ಲ ನೋಡಿ ಎಷ್ಟು ಪಾರ್ಕಿಂಗ್ ಫುಲ್ಲಾಗಿದೆ ಅಂತ ಅಲ್ವಾ. ತುಂಬ ಜನ ಇದ್ದಾರೆ ಆಯಿತಾ ಇವತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.